ನೀವಾಗಲೇ ಕೇಳಿದಾಗೆ ನಾನು ಯಾವ ವರ್ಷವೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಅದೇನೋ ಅನಿಸಿರ್ಲಿಲ್ವೋ, ಸಂದರ್ಭ ಬಂದಿರಲಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು 50 ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ರು, 50 ವರ್ಷ ಆಯಿತು ಬರ್ತ್ಡೇ ಮಾಡ್ಕೊ ಅಂತ. ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇದ್ದಿದ್ದು ಒಂದೇ, ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ನಾನು 15 ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದು 35 ವರ್ಷ ನನ್ನನ್ನು ಬೆಳೆಸಿದೆ, ಅವಕಾಶ ಕೊಟ್ಟಿದೆ ಇಂಡಸ್ಟ್ರಿ. ಇವರೆಲ್ಲರಿಗೂ ಕರೆದು ಒಂದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ನಮ್ಮ ತಂದೆ ತಾಯಿ ಕಂಡಂಥ ಕನಸು ಇದು, ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. ಹಾಗಾಗಿ 35 ವರ್ಷ ಹೆಣ್ಮಕ್ಳಿಗಂತೂ ತುಂಬಾ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳಬಲ್ಲೆ. ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು, ನನ್ನ ಪ್ರತಿ ಗೆಲುವಿನ ಹಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು. ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತೀನಿ. ತುಂಬ ತುಂಬ ಖುಷಿಯಾಗುತ್ತೆ. ಇಂಡಸ್ಟ್ರಿಯಲ್ಲಿರುವಂಥ ನನ್ನ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟ್ರುಗಳು, ಹೀರೋಗಳು, ನನ್ನ ಜೊತೆ ಗೆಳತಿಯರು, ಎಲ್ಲರೂ ಕ್ಯಾಮ್ರಾಮನ್ನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತೀನಿ. ಏನಂತಂದ್ರೆ ಶಿವಣ್ಣ ಅವರ ಸಿನಿಮಾ ಜೊತೆಗೆ ಜರ್ನಿ ಜೊತೆಗೆ ವಿಷ್ಣು ಸರ್ ಅದೆಲ್ಲವೂ ಕೂಡ ನಿಮಗೆ ರವಿ ಸರ್ ಬಂದಿದ್ರು. ಕರೆಕ್ಟ್. ಅದೇ ಶಿವಣ್ಣ ತುಂಬ ಸ್ಪೆಷಲ್. ನನಗೆ ಶಿವಣ್ಣ ಬಂದಿದ್ದು, ನನ್ನನ್ನು ಯಾವುದೋ ಒಂದು ಹಳ್ಳಿಲಿ ನಾಟಕ ಕಂಪ್ನಿಯಲ್ಲಿ ನನ್ನನ್ನು ನೋಡಿದ್ರು. ಇವತ್ತು ಕರ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಇಂಡಸ್ಟ್ರಿಯಲ್ಲಿ 35 ವರ್ಷಗಳ ಕಾಲ ಈ ಜರ್ನಿ ಸಿಕ್ತು. ಶಿವಣ್ಣ ಇವತ್ತು ನನ್ನ ಏನೇನು ನೆಕ್ಸ್ಟ್ ಏನೇನು ಹೇಳ್ತೀರಿ, ಅರ್ಧ ಸೆಂಚುರಿ ಬಾರಿಸಿದ ಮೇಲೆ ಇನ್ನೊಂದು ಹೊಸ ಜೀವನ. ಅವತ್ತಿಗೂ ಕೂಡ ಶಿವಣ್ಣ ಇವತ್ತು ಜೊತೆಯಾಗಿದ್ದು ನನಗೆ ತುಂಬಾ ಖುಷಿ ಆಯಿತು. ರವಿ ಸರ್ ಅವ್ರು ಶೂಟಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ದರು, ಅದೆಲ್ಲ ತುಂಬಾ ಖುಷಿ ಆಯಿತು. ದ್ವಾರಕೀಶಣ್ಣ ಬಂದಿದ್ದರೆ ಈ ಕ್ಷಣದಲ್ಲಿ ಅವ್ರು ಇದ್ದಿದ್ದಿದ್ದರೆ ನನಗೆ ಹೆಚ್ಚು ಖುಷಿಯಾಗಿರೋದು. ಬಹುಶಃ ದ್ವಾರಕೀಶಣ್ಣ ಯಾವಾಗಲೂ ಹೇಳೋರು, ನಾನು ಒಂದೇ ಸಿನಿಮಾ ಅವಕಾಶ ಕೊಟ್ಟೆ ಕೊಡು, ನೀನು ಅದನ್ನು ಬೆಳೆಸ್ಕೊಂಡು ಹೋದೆ ಅಂತ. ಬಟ್ ಅವ್ರ ಮಗ ಇವತ್ತು ಬಂದು ನನಗೆ ಹರಿಸಿದ್ದು, ತುಂಬ ನನ್ನನ್ನು ಪ್ರೀತಿಸುವಂಥ, ನನ್ನನ್ನು ಆಶೀರ್ವಾದಿಸುವಂಥ ಜೀವಗಳಿಂದ ಬಂದಿದ್ದು. ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಹೇಳಿ. ಶುಭಾಶಯ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿರೋದು ಒಂದು ಕಡೆ, ಆದರೆ ಮಗಳ ಹಾಡು ಗಿಫ್ಟ್ ಆಗಿತ್ತು. ಸೊ ಹೇಗೆ ಪ್ಲಾನ್ ಆಗಿದೆ, ಜೊತೆಗೆ ಇಂಡಸ್ಟ್ರಿ ಬರೋ ಬಗ್ಗೆ ಏನು ಹೇಳ್ತಾರೆ? ಗಿಫ್ಟು ಅವಳು ಪ್ಲ್ಯಾನ್ ಮಾಡಿದ್ದಷ್ಟೇ. ಅದು ಇಡೀ ಈ ಕಾರ್ಯಕ್ರಮನ ಹೀಗಿರಬೇಕು ಅಂತ ಎಲ್ಲ ಯಾರೂ ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವಳು ತುಂಬ ಸಾಥ್ ಕೊಟ್ಟಳು ನನಗೆ. ಸ್ಟೇಜಲ್ಲಿ ಅವಳು ಕೂಡ ಮುದ್ದಾಗಿ ಹಾಡಿದ್ಲು. ಥ್ಯಾಂಕ್ ಯು. ಯಾವಾಗ ಲಾಂಚ್ ಮಾಡಬೇಕು ಅಂತ ಈಗಷ್ಟೇ ಅವಳು ಒಂದು ಆ್ಯಕ್ಟಿಂಗ್ ಕೋರ್ಸು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ. ಇನ್ಮೇಲೆ ಸ್ಕ್ರಿಪ್ಟ್ ಕೇಳ್ತೀನಿ. ಸರಿ ಮ್ಯಾಮ್, ಇನ್ನೊಂದು ಸ್ಪೆಷಲ್ ಅನಿಸಿದ್ದು ವಿಷ್ಣು ಸರ್ ಫೋಟೋನ ಭಾವಚಿತ್ರನ ಹಾಕಿದ್ರಿ, ಅದು ಏನು ವಿಶೇಷತೆ? ಹೌದು, ಎಲ್ಲರಿಗೂ ಗೊತ್ತಿದೆ. ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಬರಬೇಕಾದ್ರೆ ನೀವು ಓಡಾಡಿದ್ರಿ, ಅದೆಲ್ಲ ಹೊರತಾಗಿ ಅವ್ರ ಜೊತೆ ಅದೆಲ್ಲ ನಮ್ಮ ಕರ್ತವ್ಯ ಅಲ್ಲ. ಹೌದು, ಅದೆಲ್ಲ ಆಯಿತು. ಜೊತೆಗೆ ಇಲ್ಲಿ ಸ್ಪೆಷಲಾಗಿ ಹಾಕಿದ್ರಲ್ಲ, ಅದರಿಂದ ಹೇಳಿ. ವಿಷ್ಣು ಸರ್ ನಾನು ಒಂದೇ ಜನ್ಮದಿನವನ್ನು ಹಂಚ್ಕೊಳ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೆಪ್ಟೆಂಬರ್ 18. ನನಗೆ ಅವ್ರ ಜೊತೆ ಕೆಲಸ ಮಾಡಿದ ದಿನಗಳಲ್ಲಿ ನಾವು ಒಟ್ಟಿಗೆ ಕೇಕ್ ಕಟ್ ಮಾಡಿದಂಥ ದಿನಗಳು ನನಗೆ ತುಂಬ ನೆನಪಿದೆ. ಇವತ್ತು ಅವರಿಗೆ 75ನೇ ಜನ್ಮದಿನ ಅನ್ನೋದು ತುಂಬ ತುಂಬ ವಿಶೇಷ. ಇವತ್ತು ಅವರನ್ನು ಮೊದಲು ಜ್ಞಾಪಿಸ್ಕೊಂಡು ಅವರಿಗೆ ನಮನಗಳನ್ನ ಸಲ್ಲಿಸಿ ಆಮೇಲೆ ನಾನು ವೇದಿಕೆ ಹತ್ತಿದೆ. ಬಹುಶಃ ಹಾಗಿಲ್ಲದೆ ಹೋದರೆ ಅದು ಕಂಪ್ಲೀಟ್ ಆಗಲ್ಲ ಅಂತ ಅವ್ರ ಜೊತೆಗೆ ಆಚರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ನನ್ನಲ್ಲಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಆಚರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಮ್ಮನಿಗೆ ಏನಂತ ವಿಶ್ ಮಾಡ್ತೀರಿ? ಎಲ್ಲ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ರಿ ಇಷ್ಟು ವರ್ಷ ಜರ್ನಿಗೆ ಅನ್ನೋದು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.